ಅವ್ನ ಅಡ್ಡಿ ನಾವು ಸಾವಿರ ರೂಪಾಯಿ ರೊಕ್ಕ ಕೊಟ್ಟ ಅವನವ್ನ ಬಾಡಿಗೆ ಕೊಟ್ಟು ಮಂದಿ ಬರುವತ್ತು ಅವ್ರಿಗೆ ಗೊತ್ತಿಲ್ಲ. ಮೂಲ ಈ ರಾಜ್ಯದಾಗ ಅತಿಯಾಗಿ ಕಬ್ಬನ್ನ ಬೆಳಿತಕ್ಕಂಥವ್ರು ಇವ್ರಿಗೆ ಅಧಿಕಾರನ ಕೊಟ್ಟವ್ರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವತ್ತ ಅವ್ರಿಗೆ ಏನಾರ ಮುಖ್ಯಮಂತ್ರಿ ಆಗ್ಯಾರು, ಅಧಿಕಾರ ಸಿಕ್ಕತಿ ಅಂತಂದ್ರ ನೀವು ಕಬ್ಬು ಬೆಳೆಗಾರ ಮನಸ್ಸು ಮಾಡಿರತ್ತೆ ಸಿಕ್ಕತಿ ಅವ್ರಿಗೆ ಗೊತ್ತಾಗತ್ತದ ಎದಕ್ಕೆ ರೊಕ್ಕ ಕೊಡತ್ತಾರ ಗೊತ್ತಿನ. ನಮ್ಮ ದೇವರೆಲ್ಲ ಅಲ್ಲಿ ಹೋಗ್ಯಾವ ಅಪ್ಪ ನಮ್ಮ ಅನಿವಾರ್ಯ ಕೆಡಿಸ್ತಾರ ಅಂತ ಹೇಳಿ ರೊಕ್ಕ ಕೊಡ್ಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಅದಕ್ಕೆ ನೀವು ಗಟ್ಟಿ ಆಗ್ಬೇಕು. ಕಬ್ಬ ಇದು ಹುಡುಗಾಟಿಕೆ ಬೆಳೆ ಅಲ್ಲ. ಇವತ್ತು ರಾಜ್ಯದಾಗ ಎಲ್ಲಾ ಬೆಳೆ ನಾಶ ಆಗಿ ಹೋಗೈತಿಲ್ರಿ. ಪಾಪ ಎಲ್ಲಾ ಬೆಳೆಗಾರ ನಾಶ ಆದ್ರು ಈ ರಾಜ್ಯದ ಮುಖ್ಯಮಂತ್ರಿ ಇನ್ನಾದ್ರೂ ಪರಿಹಾರನ ಕೊಟ್ಟಿಲ್ಲ. ಇನ್ನ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ. ಬರೀ ಏನಿವ್ರ ನರೇಂದ್ರ ಮೋದಿ ಅವರ ಬೇರೆ ದೇಶಿ ಜಗತ್ತ ಪ್ರಶ್ನೆ ಅನ್ಕೋತ ಅವ್ರ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನು. ನಿಮಗೆಲ್ಲರಿಗೂ ಗೊತ್ತಿರ್ಲಿ, ಈ ದೇಶದಾಗ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಏನ್ ಮಾಡುದಂಗಾರ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಈ ಮೂರೂ ವ್ಯವಸ್ಥೆ ಇದ್ದ ನಾವು ಯಾಕೆ ಸಾಯ್ಬೇಕು? ಏನ್ ಅನ್ಯಾಯ ಮಾಡಿದ ಸಾಯ್ಬೇಕ? ಏನ ಆಹಾರ ಊಟ ಕೊಡದ ಸಾಯ್ಬೇಕು? ಭೂಮಿ ಒಳಗೆ ಬೆಳಿ ಬೆಳೆದ ಇವ್ರಿಗೆಲ್ಲ ಲಾಭ ಮಾಡಿದಂತೆ ಸಾಯ್ಬೇಕು? ಇವ್ರನ್ನೆಲ್ಲ ಕೆಂಪಾಗಿ ಊಟ ಬೆಣ್ಣೆ ತುಪ್ಪ ದವಸ ಧಾನ್ಯ ಬೆಳೆದು ಕೊಟ್ಟು ಸಾಯ್ಬೇಕು? ಈ ದೇಶದ ಪ್ರಧಾನ ಮಂತ್ರಿ ಚಿಂತಿಲ್ಲ? ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೋತಾನ? ಸ್ವಾಮಿನಾಥನ್ ವರದಿಯನ್ನ ಇದೀಗ ಗೋವಿಂದ ಕಪ್ಪೇರ್ ಅವರು ಬಿಜೆಪಿ ಲೀಡರ್ ಅವ್ ಹೇಳಿದ, ನಾನು ಬಿಜೆಪಿ ಲೀಡರ್ಪ್ಪ, ನಮ್ಮ ನರೇಂದ್ರ ಮೋದಿ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು ಅಂದ. ಇಲ್ಲಿವರೆಗೆ ತರಲಿಲ್ಲ. ಸ್ವಾಮಿನಾಥನ್ ವರದಿ ಒಳಗ ನಮ್ಮ ಭೂಮಿ ವ್ಯಾಲ್ಯೂಯೇಷನ್, ನಮ್ಮ ಜೊತೆಗೆ ನೇಗಲ ಈ ರೀತಿ ಎಲ್ಲವನ್ನ ಖರ್ಚು ಬೆರೆಸ್ದಾಗ ರೈತಗ ಉಳಿಬೇಕಷ್ಟು. ನೌಕರಿ ಮಾಡ್ತಾನಂದ್ರ ಅವಂಗೊಂದು 50,000 ಪಗಾರ ಉಳಿಬೇಕು. ಆ ರೀತಿ ಭೂಮಿ ಒಳಗ ಅವ ಬೀಜ ಹಾಕಿದಪ್ಪ ಅಂತಂದ್ರ ಭೂಮಿ ವ್ಯಾಲ್ಯೂಯೇಷನ್ ಏನ? ಭೂಮಿ ವ್ಯಾಲ್ಯೂಯೇಷನ್ ಏನ? ಮತ್ತ ಪುಕ್ಕಟ್ಟೆ ಬೆಳೆದು ಕೊಡಾಕೇನು ಬಿಡ್ಕೊಂತ ನಾವ ಇಲ್ಲ. ನಾವು ಬದುಕ್ಬೇಕಲ್ಲ, ಅವ್ರಂಗ ನಾವು ಆರಾಮಿರ್ಬೇಕಾಗೈತಿ. ನಾವ್ಯಾಕೆ ಸಾಯ್ಬೇಕಪ್ಪ? ಸಾಯ್ಬಾರ್ದಪ್ಪ ಅಂತಂದ್ರ ಅವರೆಲ್ಲರೂ ಕೂಟಿ ಮಾಡಿ ಕೊಲ್ಲಾಕ್ ನಿಂತಾರ. ಕೊಲ್ಲಬಾರ್ದಪ್ಪ ಅಂದ್ರೆ ನೀವೇನ್ ಆಗ್ಬೇಕು? ಹೆಗಲ ಮೇಲೆ ಎಲ್ಲರೂ ಒಂದೊಂದ ಈ ಪಕ್ಷ ಭೇದ ಬಿಟ್ಟ ಬಂದೂಕ್ ಹಾಕೊಂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರ್ಬೇಕು. ಸೇರ್ತೀರ ಇಲ್ಲ? ಈಗ ಸೇರಿದ್ರೆ ಅಂತೇಳಿ ₹2 ಬರತ್ತಾವ, ಇನ್ನ ಬರ್ತಾವ. ನಿಮ್ಗಿಂತ ಹೆಚ್ಚ ನಿಮ್ 1000 ರೂಪಾಯಿ ನಮಗೂ ಕೂಡ ಕಾಜಿ ಐತಿ. ಯಾಕಂತಂದ್ರ ಈ ಕಾರ್ಖಾನೆ ಅವ್ರ ಇಲ್ಲಿ 200 ಬಂದಾರ ಒಮ್ಮಿಗೆ ₹200 ಬಂದಿಲ್ಲ. ಕೇಳಿದ್ರಲ್ಲ ಮನ್ ಡಿ ಸಿ ಹೇಳ್ಯಾರ ಕೇಳಿರಿ. ಫಸ್ಟ್ ಬೆಳಗಾವದಾಗ ಶುಗರ್ ಕಮಿಷನರ್ ಆಫೀಸ್ ಅಲ್ಲೆಲ್ಲ MDಗಳು ಬಾಗಲ ಹಾಕಿದಾಗ ₹50 ವಸೂಲಿ. ಯಾವಾಗ ಗುರ್ಲಾಪುರದಾಗ ಕೂತ್ರಿ ₹100 ಮತ್ತೆ 2 ದಿವಸ ಚೆಕ್ರಿ ಇಲ್ಲ 25ಕ್ಕೆ ಬಂದದ್. ನಿಮಗ್ ಗೊತ್ತಿಲ್ಲ ಅದೆಲ್ಲ ಲೆಕ್ಕಾಚಾರ ಬೇರೆ ಇರ್ತದೆ. ನಿಮಗೇನ್ ತಿಳ್ಕೊತೀರಿ ಅಷ್ಟ ಅಂದೆಲ್ಲ ಹೇಳಕ್ ಆಗುದಿಲ್ಲ. 25ಕ್ಕೆ ಬತ್ತ, ಮತ್ತೆ 25ಕ್ಕೆ ಬತ್ತ, ಒಂದು 10ಕ್ಕೆ ಬತ್ತ, ಲಾಸ್ಟ್ಗ 3200 ಬಂದ ನಿಂತೈತಿ. ಈಗ ಅವರು ಬಹಳ ಅನ್ನತ್ತಾರ. ಇದೇನು ಒಬ್ಬ ಅವನವನ ಇದೇನು ಉದ್ಭವ ಆಗೈತ್ಲೆ ಅನ್ನತ್ತಾರ ಅವ್ರ. ಈ ಜನನ ಉದ್ಭವ ಆಗತ್ತೈತಿ. ಈ ಚುನಾವ್ ಬಿಟ್ಟಿದ್ದು ಹೋರಾಟ ಮಾಡ್ತಿದ್ದೆ ಬರ್ರಿ ಅಂದ್ರೆ ಯಾವ ಬರ್ತಿರ್ಕಿಲ್ಲ. ಅವ್ ಬ್ಯಾಡ ಅಂದ್ರು ಮಂದಿ ಬಿಡುವಂತೇಳಿ ಅವ್ರು ತೀರ್ಮಾನ ಮಾಡತ್ತಾರ. ಇವತ್ತು ಅವ್ರಿಗೂ ಗೊತ್ತಾಗೈತಿ ಬ್ಯಾಡ ಅಂದ್ರು ನೀವು ಬಿಡುದಿಲ್ಲ. ಈಗ ಯಾಕೆ ಬಿಡುದಿಲ್ಲ ಅಂತಂದ್ರ ಗೊತ್ತಾಗೈತಿ ನಾವು ಕಬ್ಬು ಬೆಳೆದು 100 ಟನ್ ನಾವು ಬೆಳೆದು ₹100 ಬಂದ್ರೆ ನಮ್ಮ ₹10,000 ಬರ್ತೈತಿ. ನಮ್ಮ ಮಕ್ಕಳ ಸಾಲಿಗೆ ಅನುಕೂಲ ಆಕೈತಿ. ನಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಳಕ್ ಆಕೈತಿ ಅನ್ನೋದು ನಿಮಗೆಲ್ಲ ಜ್ಞಾನ ಬರ್ತಾ ಇದೆ. ಇದು ಬರ್ಬೇಕ. ನೀವು ಇನ್ನು ಮುಂದೆ ನಿಮ್ಮದು ಬಿಟ್ರೆ ಯಾವ್ದು ಮಾತಾಡಕ್ ಹೋಗ್ಬೇಡ್ರಿ. ನಮ್ಮ ಮೆಕ್ಕೆಜೋಳಕ್ಕೆ ಏನ್ ರೇಟ್ ಆಗ್ಬೇಕು, ಭತ್ತ ರಾಗಿ ತೊಗರಿ ಕಡ್ಲಿ